ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ಸಂಗ್ರಾಹಕ ಗುಣಲಕ್ಷಣಗಳು ಕಾಮನ್ ಕಲೆಕ್ಟರ್ ಗುಣಲಕ್ಷಣಗಳ ಬಗ್ಗೆ ತಿಳಿಸಬಯಸುತ್ತೇನೆ. ಇದರಲ್ಲಿ ನಾನು ಮೊದಲಿಗೆ ಸಾಮಾನ್ಯ ಸಂಗ್ರಾಹಕ ಸರ್ಕ್ಯೂಟ್ಗಳ ಬಗ್ಗೆ, ನಂತರ ಅದರ ಇನ್ಪುಟ್ ಗುಣಲಕ್ಷಣಗಳ ಬಗ್ಗೆ ಮತ್ತು ಔಟ್ಪುಟ್ ಮತ್ತು ಕರೆಂಟ್ ಗೇನ್ ಗುಣಲಕ್ಷಣಗಳ ಬಗ್ಗೆ ತಿಳಿಸಬಯಸುತ್ತೇನೆ. ಮೊದಲಿಗೆ ಈ ಸಾಮಾನ್ಯ ಕಲೆಕ್ಟರ್ ಸರ್ಕ್ಯೂಟ್. ಚಿತ್ರದಲ್ಲಿನ ಸರ್ಕ್ಯೂಟ್ ಜೋಡಣೆಯು ಇನ್ಪುಟ್ನ ಬೇಸ್ ಮತ್ತು ಕಲೆಕ್ಟರ್ ವೋಲ್ಟೇಜ್ ವಿಬಿಸಿ ಮತ್ತು ಔಟ್ಪುಟ್ನ ಎಮಿಟರ್ ಮತ್ತು ಕಲೆಕ್ಟರ್ ವೋಲ್ಟೇಜ್ ವಿಇಸಿ ಎರಡಕ್ಕೂ ಸಾಮಾನ್ಯವಾದ ಬಿಜೆಟಿ ಕಲೆಕ್ಟರ್ ಟರ್ಮಿನಲ್ ಅನ್ನು ತೋರಿಸುತ್ತದೆ ಮತ್ತು ಈ ಜೋಡಣೆಯು ಸಾಮಾನ್ಯ ಸಂಗ್ರಾಹಕ ಗುಣಲಕ್ಷಣಗಳನ್ನು ನಿರ್ಧರಿಸಲು ಸೂಕ್ತವೆಂದು ತೋರುತ್ತದೆ. ಆದಾಗ್ಯೂ ಪಿಇಸಿ ವ್ಯತ್ಯಾಸಗಳು ಐಬಿ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಗಮನಿಸಬೇಕು ಮತ್ತು ಔಟ್ಪುಟ್ ಗುಣಲಕ್ಷಣಗಳಿಗೆ ವಾಚನಗಳ ಗುಂಪನ್ನು ತೆಗೆದುಕೊಳ್ಳುವಾಗ ಪಿಇಸಿ ಅನ್ನು ಪ್ರತಿ ಬಾರಿಯೂ ಸರಿಹೊಂದಿಸಿದಾಗ ಐಬಿ ಅನ್ನು ಅದರ ಅಗತ್ಯವಿರುವ ಸ್ಥಿರ ಮಟ್ಟಕ್ಕೆ ಮರುಹೊಂದಿಸಬೇಕಾಗುತ್ತದೆ. ಈಗ ನಾವು ಇನ್ಪುಟ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಿತ್ರದಲ್ಲಿ ತೋರಿಸಿರುವ ಸಾಮಾನ್ಯ ಸಂಗ್ರಾಹಕ ಇನ್ಪುಟ್ ಗುಣಲಕ್ಷಣಗಳನ್ನು ಹೆಚ್ಚಾಗಿ ಔಟ್ಪುಟ್ ವೋಲ್ಟೇಜ್ ವಿಬಿಸಿಯು ನಿರ್ಧರಿಸುತ್ತದೆ. ಏಕೆಂದರೆ ಚಿತ್ರದಲ್ಲಿ ನೋಡಿದಾಗ ಪಿಇಸಿ ಇಸ್ ಈಕ್ವಲ್ ಟು ವಿಇಬಿ ಪ್ಲಸ್ ವಿಬಿಸಿ. ಈ ವಿಇಸಿಯನ್ನು ಸ್ಥಿರವಾಗಿ ಇರಿಸಲ್ಪಟ್ಟ ವಿಬಿಸಿ ಮಟ್ಟವನ್ನು ಹೆಚ್ಚಿಸುವುದರಿಂದ ಮತ್ತು ಹೊರಸೂಸುವ ವೋಲ್ಟೇಜ್ ವಿಇಬಿ ಕಡಿಮೆಯಾಗುತ್ತದೆ. ಹಾಗಾಗಿ ಐಬಿ ಕೂಡ ಕಡಿಮೆಯಾಗುತ್ತದೆ. ಇದು ಸಾಮಾನ್ಯ ಸಂಗ್ರಾಹಕ ಇನ್ಪುಟ್ ಗುಣಲಕ್ಷಣಗಳ ಇಳಿಜಾರನ್ನು ವಿವರಿಸುತ್ತದೆ. ಈಗ ನಾವು ಔಟ್ಪುಟ್ ಮತ್ತು ಕರೆಂಟ್ ಗಳಿಕೆಯ ಗುಣಲಕ್ಷಣಗಳನ್ನು ನೋಡೋಣ, ಅಥವಾ ಔಟ್ಪುಟ್ ಮತ್ತು ಕರೆಂಟ್ ಗೇನ್ ಗುಣಲಕ್ಷಣಗಳು. ಬಿಜೆಟಿಯು ಸಾಮಾನ್ಯ ಸಂಗ್ರಾಹಕ ಔಟ್ಪುಟ್ ಮತ್ತು ಕರೆಂಟ್ ಗೇನ್ ಗುಣಲಕ್ಷಣಗಳ ವಿಶಿಷ್ಟ ಪ್ರಾತಿನಿಧ್ಯವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಔಟ್ಪುಟ್ ಗುಣಲಕ್ಷಣಗಳು ಹಲವಾರು ಸ್ಥಿರ ಮಟ್ಟದ ಬೇಸ್ ಕರೆಂಟ್ ಐಬಿಗಾಗಿ ಹೊರಸೂಸುವ ಕರೆಂಟ್ ಐಇ ಮತ್ತು ಹೊರಸೂಸುವ ಸಂಗ್ರಾಹಕ ವೋಲ್ಟೇಜ್ ಪಿಇಸಿ ನಡುವಿನ ರೇಖಾಚಿತ್ರವಾಗಿದೆ. ಪ್ರಸ್ತುತ ಲಾಭದ ಗುಣಲಕ್ಷಣಗಳನ್ನು ಸ್ಥಿರ ಪಿಇಸಿ ಮಟ್ಟದಲ್ಲಿ ಐಸಿ ವಿರುದ್ಧ ಐಬಿ ಎಂದು ಗುರುತಿಸಲಾಗಿದೆ. ಸಾಮಾನ್ಯ ಹೊರಸೂಸುವ ಔಟ್ಪುಟ್ ಗುಣಲಕ್ಷಣಗಳನ್ನು ಪಿಸಿಇ ವಿರುದ್ಧ ಐಸಿ ಎಂದು ಗುರುತಿಸಲಾಗಿದೆ ಮತ್ತು ಸಾಮಾನ್ಯ ಹೊರಸೂಸುವ ಕರೆಂಟ್ ಗೇನ್ ಗುಣಲಕ್ಷಣಗಳು ಐಸಿ ವಿರುದ್ಧ ಐಬಿ ಎಂದು ಗುರುತಿಸಲಾಗಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಐಸಿ ಸರಿಸುಮಾರು ಐಇಗೆ ಸಮನಾಗಿರುವುದರಿಂದ ಸಾಮಾನ್ಯ ಸಂಗ್ರಾಹಕ ಔಟ್ಪುಟ್ ಮತ್ತು ಕರೆಂಟ್ ಗೇನ್ ಗುಣಲಕ್ಷಣಗಳು ಈ ಸಾಮಾನ್ಯ ಹೊರಸೂಸುವ ಸರ್ಕ್ಯೂಟ್ನಂತೆಯೇ ಇರುತ್ತವೆ. ಧನ್ಯವಾದಗಳು.